ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನೇ ಈ ರೀತಿ ಅದ್ದೂರಿಯಾಗಿ ಮದುವೆ ಆದ್ರೆ ಜನ ಏನಂತಾರೆ? ನೋಡೋ ವಿಕ್ರಾಂತ್, ಅದೆಲ್ಲ ನನಗ್ ಗೊತ್ತಿಲ್ಲ. ಎಷ್ಟೋ ಜನ ನಿನ್ನ ಆಡ್ಕೊಂಡು ನಕ್ಕಿದ್ದಾರೆ. ಹೆಂಡತಿ ಸತ್ತೋನು, ಮದ್ವೆ ಮುಂಜಿ ಇಲ್ಲ, ಅದು ಇದು ಅಂತೆಲ್ಲ. ಈಗ ನೀನು ಸಂಸಾರಸ್ಥ ಆಗ್ತಿದ್ದೆ ಅನ್ನೋ ಖುಷಿ ನಾನು ಎಲ್ರ ಜೊತೆನೂ ಹಂಚ್ಕೋಬೇಕು. ನಮಗ್ ಯಾರ್ಯಾರು ಹೊಟ್ಟೆ ಒರ್ಸಿದಾರೋ ಅವ್ರೆಲ್ರೂ ನಾನು ಮದ್ವೆ ಕರಿಬೇಕು ಕಣೋ. ಇವಾಗ ಯಾಕಿಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ? ನಿನ್ನ ಮದ್ವೆ ಬಗ್ಗೆ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಕಣೋ. ಮದ್ವೆ ಅದ್ದೂರಿಯಾಗಿ ನಡಿಬೇಕು. ಇಲ್ಲ ಅನ್ಕೋ, ನಾನ್ ಮದ್ವೆಗೆ ಬರಲ್ಲ. ನೀನೇನ್ ಬೇಕಾದ್ರೂ ಮಾಡ್ಕೋ. ಶುರು ಆಯ್ತಲ್ಲ ಎಮೋಷನಲ್ ಬ್ಲಾಕ್ ಮೇಲ್. ಬ್ಲಾಕ್ ಮೇಲ್ ಅಲ್ಲ ಕಣೋ ವಿಕ್ರಾಂತ್. ಪಲ್ಲವಿ ಮನೆಯವರು ಈ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಗೊತ್ತಾ? ಇದಕ್ಕೆ ನಾನು ಒಬ್ನೇ ಅಲ್ಲ, ಪಲ್ಲವಿಯವರು ಒಪ್ಪಲ್ಲ. ಸರಿ ಬಿಡು, ಹಾಗಾದ್ರೆ ಇಬ್ರು ಎಲ್ಲಾದ್ರೂ ಓಡೋಗಿ ಮದ್ವೆ ಮಾಡ್ಕೊಳ್ಳಿ. ನಾವ್ ಯಾರು ಬರೋದಿಲ್ಲ. ಅಲ್ಲ, ಈಗ ನೀವು ಯಾಕಿಷ್ಟು ಕೋಪ ಮಾಡ್ಕೋತಿದ್ರಿ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮತ್ತಿನ್ನೇನೋ ವಿಕ್ರಾಂತ್, ಯಾವಾಗ ನೋಡಿದ್ರು ಸಿಂಪಲ್ ಅಂತ ನನ್ ಕೈ ಕಟ್ಟಾಕಿದ್ದೇ ಆಯ್ತು. ಈ ಮನೆಯಲ್ಲಿ ನಂಗೆ ಯಾವುದಕ್ಕೂ ಸ್ವಾತಂತ್ರ್ಯನೇ ಇಲ್ಲ. ಎಲ್ಲ ನಿನ್ನಿಷ್ಟದಂತೆ ನಡಿಬೇಕು ಅಲ್ಲ? ನಿಮ್ಮಿಬ್ಬರನ್ನು ಮದ್ವೆಗೆ ಒಪ್ಸಕ್ಕೆ ನಾವೆಲ್ಲರೂ ದೊಡ್ಡ ಸರ್ಕಸ್ಸೇ ಮಾಡ್ಬೇಕಾಯ್ತು. ಈಗ ನಿಮ್ ಮದ್ವೆ ಮಾಡಕ್ಕೆ ಇನ್ನೂ ದೊಡ್ಡ ಸರ್ಕಸ್ ಮಾಡ್ಬೇಕಾ? ನನ್ ಹಣೆ ಬರಾನೇ ಸರಿ ಇಲ್ಲ. ಅಮ್ಮ, ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವ್ ಎಷ್ಟೇ ಕೂಗಾಡಿ ರಂಪಾಟ ಮಾಡಿ ಕಿರ್ಚಾಟ ಆಡಿದ್ರು ನಾನಾಗೋದು ರಿಜಿಸ್ಟರ್ ಮ್ಯಾರೇಜ್. ಏ ವಿಕ್ರಾಂತ್ ನಿಂತ್ಕೊಳ್ಳೋ. ಎಷ್ಟ್ ಹೇಳಿದ್ರು ಇವ್ನು ಆಟ ಬಿಡೋದೇ ಇಲ್ಲ. ಇವ್ನ್ ರಿಜಿಸ್ಟರ್ ಮ್ಯಾರೇಜ್ ಹಾಕಿದ್ರೆ ನಾನ್ ಕುತ್ಕೊಂಡು ಕಷ್ಟ ಪಟ್ಕೊಂಡು ಲೀಸ್ಟ್ ಯಾಕೆ ಮಾಡ್ಬೇಕು? ಇದೆಲ್ಲ ಏನಕ್ಕೆ ಬೇಕಿತ್ತು? ಗಂಡ ಹೆಂಡತಿ ಮುದ್ದಾದ ಮಗು, ಈಗ ನನ್ನ ಫ್ಯಾಮಿಲಿ ಸಂಪೂರ್ಣವಾಯ್ತು. ಅನುಪಮ್ಮ, ಈ ಪಲ್ಲವಿ ನನ್ನ ಜೀವನದಲ್ಲಿ ಬರ್ದೇ ಹೋಗಿದ್ರೆ ಈ ಫೋಟೋ ಫ್ರೇಮಲ್ಲಿ ನನ್ನ ಪಕ್ಕ ಇರೋ ನೀನು ನಿಜವಾಗ್ಲೂ ನನ್ನ ಪಕ್ಕ ಇರ್ತಿದ್ದೆ. ನಾನು, ನೀನು, ನಮ್ಮ ಅನ್ನಪುಟ 3 ಜನ ಹ್ಯಾಪಿಯಾಗಿ ಬದುಕ್ಬೋದಾಗಿತ್ತು. ಆ ಪಲ್ಲವಿ ನನ್ನ ಬಾಳಲ್ಲಿ ಬಂದು ನನ್ನ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಲು. ಈಗ ಅವಳ ನೆಮ್ಮದಿನ ಕಿತ್ತು ತಿನ್ನೋ ಸರ್ದಿ ನಂದು. ಅವಳನ್ನ ಯಾವತ್ತೂ ಖುಷಿಯಾಗಿರಕ್ ಬಿಡಲ್ಲ. ಅವಳಿಂದ ನನ್ನ ಮಗುನ ಕಿತ್ಕೊಂತೀನಿ. ಏನ್ ಮಾಡೋದು? ನನ್ ಮಗನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡೋಣ ಅನ್ಕೊಂಡ್ರೆ ಇವ್ನು ನೋಡಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಸರಿಯಾಗಿದ್ದಾರೆ. ಆ ಪಲ್ಲವಿನೂ ಹಾಗೆ ಹಾಡ್ತಾಳೆ, ಇವನು ಹಾಗೆ ಆಡ್ತಾನೆ. ನನ್ ಕರ್ಮಕ್ಕಿಬ್ರು ಸರಿಯಾಗಿ ಸಿಕ್ಕಿದ್ದಾರೆ. ಇಲ್ಲ, ಸುಮ್ನಿದ್ರೆ ಆಗೋದಿಲ್ಲ. ಈಗ್ಲೇ ಪ್ರಭಾ ಅವ್ರಿಗೆ ಫೋನ್ ಮಾಡಿ ಇದಕ್ಕೊಂದು ದಾರಿ ಹುಡುಕ್ಬೇಕು. ಯಾರಪ್ಪ ಇಷ್ಟೊತ್ತಲ್ಲಿ? ಸುಲೋಚನಾ ಅವರು? ಹಲೋ ಹಲೋ ಪ್ರಭಾ ಅವರೇ, ಈ ಹೊತ್ತಲ್ಲಿ ತೊಂದರೆ ಕೊಟ್ಟೆ ಅನ್ಸುತ್ತೆ. ಸುಲೋಚನಾ ಅವರೇ, ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದೀರಾ? ಏನಾದ್ರೂ ಸಮಸ್ಯೆನಾ? ಅಂತ ದೊಡ್ಡ ಸಮಸ್ಯೆ ಅಂತ ಏನೂ ಇಲ್ಲ. ನನ್ ಮಗನ್ ಮದ್ವೆನ ಗ್ರ್ಯಾಂಡ್ ಆಗಿ
ಕಲ್ಯಾಣ ಮಂಟಪದಲ್ಲಿ ಮಾಡೋಣ ಅನ್ಕೊಂಡ್ರೆ ಇವನು ಬೇಡ ಅಂತ ಹೇಳ್ತಿದ್ದಾನೆ.